ಬಿಬಿಎಂಪಿ ಅಂತೂ ಚುನಾವಣೆ ಮಾಡಲ್ಲ, ಇದು ಕಣ್ಣೊರೆಸೋ ತಂತ್ರ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅಲ್ಲಿ ವಿಶ್ವಾಸ ಇರುತ್ತೆ ಜನಗಳಿಗೆ. ನಾವು ಪ್ರೀತಿಯಿಂದ ಎಲ್ಲರನ್ನು ಕಾಣ್ತಾ ಇರ್ತೀವಿ. ಅವರು ನಮ್ಗೆ ವಿಶ್ವಾಸ ಇಟ್ಟು ಅವರು ಇಷ್ಟೊಂದು ಜನ ಬರ್ತಾ ಇರ್ತಾರೆ, ನಮಗೆ ಶುಭ ಹಾರೈಸಕ್ಕೆ ಬರ್ತಾರೆ. ಅದೇ ನಮ್ಗೆ ಆಶೀರ್ವಾದ, ಅದೇ ನಮ್ಗೆ ಸಂತೋಷ. ಸರ್ ಈಗೇನು ಸಭೆ ಕರೆದಿದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ, ಸಿದ್ಧವಾಗಿದ್ದೀವಿ. ನಮ್ಮ 20,000 ಜನ ಪ್ರಾರಂಭ ಕೆಂಗೇರಿಯಿಂದ ಪ್ರಾರಂಭ ಮಾಡ್ತೀವಿ. ಕೆಂಪಮ್ಮ ದೇವಸ್ಥಾನ ಉದ್ಘಾಟನೆ ಆಗಿ ಪ್ರಾರಂಭ ಆಗುತ್ತೆ. 7 ಜಾಗದಲ್ಲಿ ಸಾರ್ವಜನಿಕರ ಸಭೆ ಇರುತ್ತೆ. ಮೈಸೂರಲ್ಲಿ ಸಮಾರೋಪ ಆಗುತ್ತೆ, ಅಂತ್ಯ ಆಗುತ್ತೆ. ಅದು ಬಹಳ ಒಂದು ಒಳ್ಳೆ ಬೃಹತ್ ಮಟ್ಟದ್ದು ಒಂದು ಸಭೆ ಆಗತ್ತೆ. ಬಹಳ ಒಂದು ಒಳ್ಳೆ ಹೋರಾಟ ಆಗತ್ತೆ. ಸಿದ್ದರಾಮಯ್ಯನವರ ಮೊದಲನೇ ಪತನ ಅಂತಂದ್ರೆ ಸಂಶಯ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಇದರಲ್ಲೇ ಅವರು ಮೂಢ ಒಂದು ಹಗರಣದಲ್ಲೇ ಹೊರಗಡೆ ಹೋಗ್ಬೋದು ಅನ್ನೋಂಥದ್ದು ನಡೀತಾ ಇದೆ. ಆ ರೀತಿ ಸೂಚನೆಗಳಿದ್ದಾವೆ. ಶುಭಾಶಯಗಳನ್ನ ಇವತ್ತು ನಮಗೆ ಬಂದು ತುಂಬಾ ಸಂತೋಷವಾಗಿದೆ. ಹೌದು, 1 ವಾರದಿಂದ ನಾನು ಅಣ್ಣ ಬರ್ತ್ಡೇ ಬರ್ತಾ ಇದೆ ಅಂದ್ರೆ ಎಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಅಣ್ಣನ ಬರ್ತ್ಡೇಗೆ ವಿಶ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಸರ್ವಜ್ಞನಗರ ಕ್ಷೇತ್ರದಲ್ಲಿ ನಮ್ಮ ಅಣ್ಣ ಬಂದು ನಮ್ಗೆ ಯಾವ ತರ ಒಂದು ಭಾವನೆಯಿಂದ ನಮ್ಮನ್ನ ನೋಡ್ತಾರೆ ಅಂದ್ರೆ, ಹೆಣ್ಮಕ್ಳು ನಾವು ಇಷ್ಟು ದೂರ ಬೆಳೆದು ಬಂದಿರೋದಂದ್ರೆ ನಮಗೆ ಬಂದು ತುಂಬಾ ಸಪೋರ್ಟ್ ಮಾಡಿರೋದು ಗೋವಿಂದರಾಜಣ್ಣ. ಅವರು ಬಡವರಿಗೆ ಅನೇಕ ಸಹಾಯಗಳು ಮಾಡಿದ್ದಾರೆ. ಈ ಕೊರೋನಾ ಟ್ರಿಪ್ ಅಂತೂ ತುಂಬಾನೇ ಸಹಾಯ ಮಾಡಿದ್ದಾರೆ. ಇವಾಗ ಆದಷ್ಟು ನೋಡ್ದಂಗೆ ನಮ್ಮ ಕ್ಷೇತ್ರದಲ್ಲಿ ಗೋವಿಂದಣ್ಣನೇ ಸಂಘಟನೆ ಮಾಡಿದ ವಿಚಾರದಲ್ಲಿ ತುಂಬಾನೇ ಒಕ್ಕೂಟಿ ನಮ್ಮನ್ನೆಲ್ಲ ಸೇರಿಸಿ ಬಲಪಡಿಸಿ ಇನ್ನೂ ಮುಂದುವರಿಸ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಆ ಚಾಮುಂಡಿ ದೇವಿ ಅವ್ರಿಗೆ ಒಳ್ಳೆ ಆರೋಗ್ಯ ಆಶೀರ್ವಾದ ಕೊಡಲಿ, ಮುಂದಕ್ಕೆ ಅವರು MLA ಆಗಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಾಗವಾರದಲ್ಲಿ ನಾವೆಲ್ಲ ಜೊತೆಯಲ್ಲಿ ಬೆಳೆದಂಥವ್ರು, ಜೊತೆಯಲ್ಲಿ ಓದಿದಂಥವ್ರು. ಎಲ್ಲರೂ ತುಂಬ ಕಷ್ಟಕರ ಜೀವನದಲ್ಲಿ ಬಂದು ಮುಂದೆ ರಾಜಕೀಯವಾಗಿ ಬೆಳೆದು ಪ್ರಥಮವಾಗಿ BBMP ಸದಸ್ಯರಾಗಿ ನಮ್ಮ ಏರಿಯಾದಲ್ಲಿ ಬಡವರಿಗೆ ಇರ್ಬೋದು, ವಿದ್ಯಾರ್ಥಿಗಳು ತುಂಬ ಸಹಾಯ ಮಾಡಿದ್ದಾರೆ. ರಸ್ತೆ ಇರ್ಬೋದು, ನೀರು, ಕಟ್ಟಡ ಎಲ್ಲ ಅನೇಕ ಬಡವರಿಗೆ ಭಾಳಷ್ಟು ಸಹಾಯ ಮಾಡಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಶುಲ್ಕವನ್ನು ಸಾವಿರಾರು ವಿದ್ಯಾರ್ಥಿಗಳು ಕಟ್ಟಿದ್ದಾರೆ. 5 ವರ್ಷದಲ್ಲಿ ತುಂಬ ಸಹಾಯ ಮಾಡ್ತಾಯಿದ್ದಾರೆ. ಅವ್ರು ಇನ್ನೂ ಸಹಾಯ ಮಾಡಲಿ, ಇನ್ನೂ ಉತ್ತಮವಾಗಿ ಬೆಳೀಲಿ ಅಂತ ಹೇಳ್ತಾ ಅವ್ರು ನನ್ನ ಆಸೆ ಹುಟ್ಟಿದ ಹಬ್ಬದಲ್ಲಿ ಶುಭ ಕೋರ್ತಾ ಇದ್ದೇನೆ. ಚುನಾವಣೆಯಲ್ಲಿ ಅವ್ರು ಬೆಳಿಬೇಕು, ಮುಂದೆ ಬಡವ್ರಿಗೆ ಅನುಕೂಲ ಆಗಬೇಕು, ಮೇಯರ್ ಆಗಬೇಕು, MLA ಆಗ್ಬೇಕು. ಆದರೆ ಅಲ್ವಾ, ಕೆಲಸ ಮಾಡೋಂಥವ್ರು ಬೇಕು ನಮಗೆ ಏರಿಯಾದ. ಆ ಥರ ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ತೀವಿ. ಅವರು
ಹುಟ್ಟಿದಬ್ಬ ಅಂತ. ಯಾವತ್ತೂ ಅಷ್ಟೇ ನಾನು 17 ವರ್ಷ ಆಯಿತು ಪರಿಚಯ ಆಗಿ ನಮ್ಮ ಅಣ್ಣನಿಗೆ. 17 ವರ್ಷದಿಂದ ಒಂಥರ ಸಂಭ್ರಮ ವಾತಾವರಣ. ನಮಗೆ ವರಲಕ್ಷ್ಮಿ ಹಬ್ಬ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಣ್ಣಂದು ಬರ್ತಡೇ ಬರೋದೇ ಒಂದು ಖುಷಿ ನಮಗೆ. ನಾವೆಲ್ಲ ಹೆಣ್ಮಕ್ಳೆಲ್ಲ ಮಾತಾಡ್ಕೊಳ್ಳೋದು ಅಣ್ಣನ ಬರ್ತಡೇ ಬರ್ತಿದೆ, ನಾವು ಹೆಂಗೆ ಹೋಗೋಣ ಏನು ಮಾಡೋಣ ಅಂತ. ಅದಕ್ಕಿಂತ ಹೆಚ್ಚಾಗಿ ಅಣ್ಣ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವ್ರು ಹುಟ್ಟಿದ ಬಗ್ಗೆ ಯೋಚನೆ ಮಾಡೋ, ಹುಟ್ಟಿದ ಹಬ್ಬದ್ದು ಸೆಲೆಬ್ರೇಷನ್ ಅವ್ರು ಯೋಚನೆ ಮಾಡಲ್ಲ. ನಮ್ಮ ಕಾರ್ಯಕರ್ತನ ಕರಿಬೇಕು, ನಮ್ಮ ಕಾರ್ಯಕರ್ತರಿಗೆ ಊಟ ಬಡಿಸ್ಬೇಕು, ಅವ್ರಿಗೆ ಸಂಭ್ರಮಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ನಮ್ಮ ಅಣ್ಣನಿಗೆ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ. ಅವ್ರ ಫ್ಯಾಮ್ಲಿಗೋಸ್ಕರ, ಅವ್ರ ಫ್ಯಾಮ್ಲಿ ಒಳ್ಳೆ ತವ್ರ ಮನೆ ಇದ್ದಂಗೆ ನಮ್ಗೆ ಹೆಣ್ಮಕ್ಳಿಗೆ. ಅದು ಪ್ರತಿ ಬಾರಿ ನೀವು ಕೇಳ್ತಿರ್ತೀರಾ, ನಾನು ಹೇಳ್ತಿರ್ತೀನಿ, ಮತ್ತೆ ಮತ್ತೆ ಹೇಳ್ತಿರ್ತೀನಿ, ನಮಗೆ ತವ್ರ ಮನೆ ಇದ್ದಂಗೆ. ನಮ್ಮ ತಾಯಿ ಮನೆ ಫಸ್ಟ್ ಮನೆ, ಅದು 2ನೇ ಮನೆ ಈ ಮನೆ ನಮಗೆ. ಮತ್ತು ಮಹಿಳಾ ಕಾರ್ಯಕರ್ತರು ನಾವೇನೇ ತಪ್ಪು ಮಾಡಿ ನಮ್ಮನ್ನ ತಿದ್ದಿ ತೀಡಿ ಹೀಗಿರಬೇಕು ಕಾರ್ಯಕರ್ತರು ಅಂತಾರೆ. ನೀವು ನಗರ ಜಿಲ್ಲೆಯಲ್ಲಿ, ನೀವು ಬೆಂಗಳೂರು ಸೆಂಟ್ರಲ್ ಮಹಿಳಾ ಮೋರ್ಚಾ ಕೇಳಿ ನೋಡಿ, ಸರ್ವಜ್ಞ ನಗರದಲ್ಲಿ ಅವ್ರು ಏನೇ ಕೊಡಲಿ ನಾವು ಚೆನ್ನಾಗಿ ಮಾಡ್ತೀವಿ ಕೆಲಸ. ನಾವೆಲ್ಲ ನಾವು ಅಂತರ ಏನೇ ಇರಲಿ ಈಚೆ ಕಡೆ ಮಾತ್ರ ಒಳ್ಳೆ ಕೆಲಸ ಮಾಡ್ತೀವಿ. ನಮ್ಮಲ್ಲಿ MLA ಇಲ್ಲ ಅಂದ್ರೂ ನಾವು ಮಾದೇಪುರ ಫಸ್ಟು, ಸೆಕೆಂಡ್ ನಮ್ಮ ಸರ್ವಜ್ಞ ನಗರನೇ. ಪ್ರತಿಯೊಂದು ಇಷ್ಟಲ್ಲೂ ಅಷ್ಟೇ, ಸಂಘಟನೆ ಇರ್ಬೋದು, ಎಲ್ಲ ಇರ್ಬೋದು. ನಮಗೆ ಏನಾದರೂ ಒಂದು ಬೇಜಾರು, ಇಷ್ಟು ಸಂಘಟನೆ, ಇಷ್ಟು ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು ನಮ್ಮ ಅಣ್ಣ ಬೆಳೆಸಿದ್ದಾರೆ. ಪ್ರಮುಖವಾಗಿ ಮಹಿಳೆಯರನ್ನ ಬೆಳೆಸಿದ್ದಾರೆ. ಮೊನ್ನೆನೂ ಅಷ್ಟೇ ಫೋನ್ ಮಾಡಿಬಿಟ್ಟು, ನೋಡಮ್ಮ ಒಂದು ಮಹಿಳಾ ಕಾರ್ಯಕರ್ತರು ಮಿಸ್ ಆಗಬಾರ್ದು, ಎಲ್ಲ ಅಳುಬರು ಹೊಸಬರು ಎಲ್ಲರೂ ಬರಬೇಕು ನನ್ನ ಬರ್ತಡೆಗೆ. ಯಾಕೆ ಬರ್ತಡೆಗೆ ವಿಶ್ ಮಾಡಕ್ಕೆ ಕರೆಯಲ್ಲ ಅವರು, ಎಲ್ಲ ಸೇರಿ ಎಲ್ಲಾರನ್ನೂ ನೋಡೋಣ, ಎಲ್ಲ ಒಗ್ಗೂಡೋಣ ಅನ್ನೋದು ಅವ್ರ ಆಸೆ. ಅದನ್ನು ನಾವೆಲ್ಲ ನೆರವೇರಿಸ್ಕೊಂಡು ಬಂದಿದ್ದೀವಿ. ಮತ್ತು ನಮ್ಗೆ ಒಂದು ಕೊರಗು ಇದ್ದೇ ಇದೆ, MLA ಇಲ್ಲ ಅಂತ. MLA ಖಂಡಿತ ನಮ್ಮ ಅಣ್ಣ ಆಗ್ತಾರೆ ಅಂತ ಕನಸು ಕಾಣ್ತಾನೆ ಇದ್ದೀವಿ. ಆ ದೇವ್ರು ಯಾವಾಗ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬೇರೆ ಕ್ಷೇತ್ರದವರೆಲ್ಲ ನನ್ನ ಒಂದು ಕ್ವಶನ್ ಕೇಳ್ತಾರೆ, ಏನ್ರಿ ಇಷ್ಟೊಂದು ಸಂಘಟನೆ ಇದೆ ಮಹಿಳಾ ಕಾರ್ಯಕರ್ತರು ನಿಮ್ಮದು, ಯಾಕೆ ನಿಮ್ಮಲ್ಲಿ MLA ಬರಲ್ಲ ಅಂತಾರೆ. ಅದು ಆಂತರಿಕ ಪ್ರಾಬ್ಲಮ್ ಇರ್ಬೋದು, ಇಲ್ಲದ ಟಿಕೆಟ್ ಕೊಡೋ ವಿಚಾರದಲ್ಲಿರ್ಬೋದು, ಎಲ್ಲ ವಿಚಾರದಲ್ಲೂ ನಮಗೆ ಅರ್ಥ ಆಗ್ತಿಲ್ಲ. ದೇವ್ರ ದಯೆಯಿಂದ ನೆಕ್ಸ್ಟ್ ನಮ್ಮ ಅಣ್ಣನ ಟಿಕೆಟ್ ಸಿಗಲಿ, MLA ಆಗಲಿ. MLA ನಮಗೋಸ್ಕರ ಅಲ್ಲ, ಅವ್ರಿಗೆ ಕ್ಷೇತ್ರಕ್ಕೋಸ್ಕರ ಆಗಬೇಕು. ಇವಾಗ ನೋಡಿ, ಡೆಂಗು ಎಲ್ಲ ಕಡೆ ಹರಡ್ತಿದೆ, ಸೊಳ್ಳೆಗಳ ಕಾಟ, ಎಷ್ಟು ಫೋನ್ ಮಾಡ್ತೀವಿ, ಯಾರು ರೆಸ್ಪಾನ್ಸ್ ಇಲ್ಲ. ಅವಾಗ ನಮ್ಗೆ ಎಷ್ಟು ನೋವಾಗುತ್ತೆ ಅಂದರೆ, ನಮ್ಮವರೇ ಒಬ್ರು ಇದ್ದಿದ್ರೆ ಏನಾದರೂ ಮಾಡ್ತಿದ್ರಲ್ಲ ಅನ್ನೋ ನೋವಾಗುತ್ತೆ. ಅದಕ್ಕೆ ನಾವು ಆಶೆ ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಚಾಮುಂಡೇಶ್ವರಿ, ಓಂ ಶಕ್ತಿ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀವಿ. ನಾವು ನೆಕ್ಸ್ಟು ನಮ್ಮ ಅಣ್ಣಂಗೆ ಟಿಕೆಟ್ ಹಾಕಬೇಕು. ನಾವು ಹಗಲು ದುಡಿದು ನಮ್ಮ ಅಣ್ಣನ ನಾವು ಗೆಲ್ಸ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಒಂದು ಲೀಡ್ರು ಅಂತ, MLAಗಿಂತ ಹೆಚ್ಚಾಗಿ ನಮ್ಮನ್ನೆಲ್ಲ ಮುಂದೆ ಕರ್ಕೊಂಡು ಹೋಗೋ ಲೀಡ್ರು ಅಂತ ಇರಬೇಕು. ಅದಕ್ಕೋಸ್ಕರನೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರ ಮಹಿಳಾ ಕಾರ್ಯಕರ್ತರಿಂದ ಅಣ್ಣನಿಗೆ ತುಂಬು ಹೃದಯದ ಅಭಿನಂದನೆಗಳು, ಮತ್ತು ಅವರಿಗೆ ಹ್ಯಾಪಿ ಬರ್ತ್ಡೇ ಅಣ್ಣ.